ಅದೇ ಪ್ರಕಾರ ಎಲ್ಲರೂ ಕೂಡ ಇದ್ರು. ರಾತ್ರೋರಾತ್ರಿ ಬಂದು ಅಲ್ಲಿ ಸ್ಟ್ಯಾಚು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಆ ತಡಿ ಕಟ್ಟಿದ್ರು. ಸರಿ ಸರ್, ಈಗ ಇಲ್ಲಿ ಎಲ್ಲ ನೀವು ಸಂಧಾನ ಮಾಡಿತಾದ್ಮೇಲೆ ಇಲ್ಲಿ ಕಟ್ಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರಲ್ವಾ, ಅಲ್ಲೇನ್ ಸಮಸ್ಯೆ ಐತೆ ಮತ್ತೆ? ಅಲ್ಲಿ ನಾಮಫಲಕ ಹಾಕ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿದ್ದು ಈ ಶಾಂತಿ ಸಭೆಯಲ್ಲಿ. ಆಗೇನಾಯ್ತು, ಅವರು ಸ್ಟ್ಯಾಚ್ಯೂ ನಿಲ್ಲಿಸ್ಬೇಕು ಅಂತೇಳಿ ಬಂದ್ರು. ಇಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ, ಇಲ್ಲಿ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ಈಗ ಎಮ್ಮೆ, ಹಸು ಇದೆಲ್ಲ ಬರ್ತದೆ. ಅಕ್ಕಿ ತರಬೇಕಾದ್ರೆ ಗಾಡಿ ಬರ್ತದೆ. ಇಲ್ಲೆಲ್ಲ ತೊಂದರೆ ಆಗುತ್ತೆ. ಇಲ್ಲಿ ಪುತ್ಳಿ ಕಟ್ಟೋದು ಬೇಡ, ನಾಮಫಲಕ ಹಾಕಿ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ತಗೊಂಡ್ರು. ಈ ಪುತ್ಳಿ ಕಟ್ಟಕ್ಕೆ ದೌರ್ಜನ್ಯವಾಗಿ ಪ್ರಾರಂಭ ಮಾಡಿದ್ರು. ಆವಾಗ ನಾವೆಲ್ಲ ಈ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇದು ಸ್ಟಾಪ್ ಮಾಡಿಸಿದ್ವಿ. ಆಗ ಮುನಿಯಾಜಿನಪ್ಪನವರು, ದಲಿತ ಮುಖಂಡರಾದ ಮುನಿಯಪ್ಪನವರು ಬಂದು, ಇದು ನೀವು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಶಾಂತಿ ಸಭೆಯಲ್ಲಿ ಏನು ತೀರ್ಮಾನ ಆಗಿದ್ದು, ನಾಮಫಲಕ. ಪುತ್ಳಿ ಕಟ್ಟಿದ್ರೆ ಇಲ್ಲಿ ತೊಂದರೆ ಆಗುತ್ತೆ, ಎಲ್ಲ ನಿಮ್ಮದೇ ದೌರ್ಜನ್ಯ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಆಮೇಲೆ ವಿವಾದ ಸೃಷ್ಟಿ ಆಯಿತು. ವಿವಾದ ಸೃಷ್ಟಿ ಆದಮೇಲೆ ಈಗ ತಾಲೂಕು ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ಹೋಯ್ತು. ಅವರು ಸೀತು ಪಂಚಾಯತಿಯಲ್ಲಿ ಶಾಂತಿ ಸಭೆ ಪ್ರಾರಂಭ ಮಾಡಿದರು. ಸೀತಿ ಸಭೆಯಲ್ಲಿ ಅವರು ಏನು ಮಾಡಿದ್ರು, ಇದೆಲ್ಲ ವಿವಾದ ಸೃಷ್ಟಿಯಾಗಿದೆ, ನಾಮಫಲಕ ಆಗಿದ್ರೆ ಏನು ತೊಂದರೆ ಆಗ್ತಿಲ್ಲ, ಪುತ್ಳಿ ಕಟ್ಟಬೇಕಾದ್ರೆ ಸರ್ಕಾರದಿಂದ ಅನುಮತಿ ತಗೋಬೇಕು ಅಂತ ಹೇಳ್ಬಿಟ್ಟು ಅವರು ಸರ್ಕಾರಕ್ಕೆ ಬರೆದ್ರು. ಎಲ್ಲ ತೀರ್ಮಾನ ಮಾಡಿದ್ರು. ಆಗ ಸರ್ಕಾರಕ್ಕೆ ಬರೆದ ಮೇಲೆ ಸರ್ಕಾರ ಆದೇಶ ಬರೋವರೆಗೂ ಕಾಯ್ಬೇಕು. ಎಷ್ಟಕ್ಕೆಷ್ಟು ಯಾವ ಜಾಗದಲ್ಲಿ ಕೊಟ್ಟಿದ್ರು ಸರ್? ಎಷ್ಟಕ್ಕೆಷ್ಟು ಅಂತ ಕೊಟ್ಟಿಲ್ಲ ಸರ್, ಎಷ್ಟಕ್ಕೆಷ್ಟು ಅಂತ ಕೊಟ್ಟಿಲ್ಲ. ಈ ಹಳೆಯ ಸಮುದಾಯ ಭವನ ಇತ್ತು, 50 ವರ್ಷಗಳಿಂದ ಹಳೆಯ ಸಮುದಾಯ ಭವನ ಇಲ್ಲಿ ಸ್ಥಾಪನೆ ಆಗಿತ್ತು. ಅದ್ರ ಮುಂದ್ಗಡೆ 10 ಕತ್ತಡಿ ಜಾಗ ಗುರುತಿಸಿ ನಾವು ಸರ್ಕಾರಕ್ಕೆ ಕಳ್ಸೋಣ, ಅಲ್ಲೇನಾದ್ರೂ ಪರ್ಮಿಷನ್ ತಗೊಂಡ್ರೆ ಇಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವರು ಸರ್ಕಾರಕ್ಕೆ ಬರೆದ್ರು. AC ಸಾಹೇಬ್ರಿದ್ರು, EO ಸಾಹೇಬ್ರಿದ್ರು, ಇಲ್ಲಿ ತಹಶೀಲ್ದಾರ್ ಇದ್ರು. ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಇಲ್ಲಿ ತೀರ್ಮಾನ ಆಗಿ ಸರ್ಕಾರಕ್ಕೆ ಕಳಿಸಿದ್ರು. ಆಗ ಸರ್ಕಾರದಿಂದ ಏನಾಯ್ತು, ಇದೇ ಸೂಕ್ತವಾಗಿರ್ತಕ್ಕಂಥ ಜಾಗ ಅಲ್ಲ, ಇಲ್ಲಿ ಸ್ಥಳೀಯ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇವರೇ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂತು. ಅವರು ತಿರುಗಿ ಇಲ್ಲಿ ಸರ್ವೆ ಮಾಡಿ ತಿರುಗಿ ಶಾಂತಿ ಸಭೆಯನ್ನು ಕರೆದು ಅವರು ಈಗ ನಾವೇ ಗುರುತು ಮಾಡ್ತೀವಿ, ಸೂಕ್ತವಾಗಿರ್ತಕ್ಕಂಥ ಜಾಗ ನಾವೇ ಗುರುತು ಮಾಡ್ತೀವಿ, ಇದು ಸೂಕ್ತವಾಗಿರ್ತಕ್ಕಂಥ ಜಾಗ ಅಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದಾರೆ. ಸರಿ ಸರ್, ಈಗ ತೀರ್ಮಾನ ತಗೊಂಡ್ರು ಅಂತ ಜಿಲ್ಲಾಡಳಿತ ಅಂತ ಹೇಳ್ತಾ ಇದೀರಲ್ವಾ, ಅದು ಬಂದ್ಬಿಟ್ಟು ಈಗ ಅವ್ರ ವಾದ ಏನಿದೆ ಅಂದ್ರೆ, ನಮ್ಗೆ ಆಲ್ರೆಡಿ ಜಿಲ್ಲಾಡಳಿತ ಕಡೆಯಿಂದ 10 ಕತ್ತು ಅಂಬೇಡ್ಕರ್ ಅವರ ಪುತ್ಲಿಗೆ ಅಂತ ಹೇಳ್ಬಿಟ್ಟು 10 ಕತ್ತು ರಿಸರ್ವೇಶನ್ 9/10 ಕೊಟ್ಟಿದ್ದಾರೆ ಆಲ್ರೆಡಿ ಅಂತ ಅವ್ರ ವಾದ ಇದೆ. ಇವಾಗ ಅಲ್ಲಿ ಕೂಡ ನಮಗೆ ಯಾರಿಗೂ ಸಮಸ್ಯೆ ಆಗ್ತಾ ಇಲ್ಲ, ನಾವು ಪಕ್ಕದಲ್ಲಿ ಸೈಡಲ್ಲಿ ನಾವು ಕಟ್ಕೊಂತ ಇದ್ರೇನು ಅದಕ್ಕೂ ಸಮಸ್ಯೆ ಮಾಡ್ತಾ ಇದಾರೆ ಅಂತ ವಾದ ಇದೆ ಅವ್ರದ್ದು. ಅದಕ್ಕೆ ನಿಮ್ಮ ಉತ್ತರ ಏನ್ ಸರ್? ಈಗ ಸರ್ಕಾರದ ಆಕ್ಟ್ ಪ್ರಕಾರ 1993 ಅನ್ವಯ ಸರ್ಕಾರಿ ಜಾಗ ಆಗ್ಲಿ, ಇಲ್ಲಿ ರಸ್ತೆಗಳಾಗ್ಲಿ, ಅಲ್ಲಿ ಸಮುದಾಯ ಭವನಗಳಾಗ್ಲಿ, ಈ ವಿದ್ಯುತ್ ಕಂಬಗಳು ಇರೋ ಕಡೆ ಪುತ್ಥಳಿಯನ್ನ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ಕಾನೂನಿದೆ. ಆ ಕಾನೂನು ಪ್ರಕಾರ ಅವರು ವಜಾ ಮಾಡಿ ಕಳಿಸಿದ್ದಾರೆ. ಅದರಿಂದ ನಾವು ಕಟ್ಟಿದರೆ ನಮ್ಗೆ ಸಮಸ್ಯೆ ಇಲ್ಲ. ಅಲ್ಲಿ ಇದು ವಿದ್ಯುತ್ ಕಂಬಗಳಿದೆ, 50 ವರ್ಷಗಳಿಂದ ಇರ್ತಕ್ಕಂಥ ಸಮುದಾಯ ಭವನ ಇದೆ, ಅಲ್ಲಿ 50 ವರ್ಷಗಳಿಂದ ದಾಖಲೆ ಕೊಟ್ಟಿದ್ದಾರೆ ಸಮುದಾಯ ಭವನಕ್ಕಾಗಿ. ಅಲ್ಲಿ ಅವರು ಅಕ್ರಮವಾಗಿ ಕಾನೂನು ವಿರುದ್ಧವಾಗಿ ಅವರು PDO ಏನ್ ಮಾಡಿದ್ದಾರೆ, 10 ಕತ್ತು ಜಾಗ ಕೊಟ್ಟಿದ್ದಾರೆ. ತೀರ್ಮಾನ ಆಗೋವರೆಗೂ ಇರ್ಬೇಕು, ಕಾಯ್ಬೇಕಾಗಿತ್ತು. ಅವರು 10 ಕತ್ತು ಜಾಗ ಕೊಟ್ಟಿದ್ದಾರೆ, ಅದು ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ನಾವು EO ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ಬಂದಿದ್ವಿ. ಸ್ಟೇ ಕಾಪಿ ಇದೆಯಾ ಸರ್? ಇಲ್ಲ, ಸ್ಟೇ ಅಪ್ಲೈ ಮಾಡಿದ್ವಿ, ಸ್ಟೇಗೆ ಅಪ್ಲೈ ಮಾಡಿದ್ವಿ. ಇದು ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು, ನೀನು ಕೊಟ್ಟಿರೋದು ತಪ್ಪು ಅಂತ ಹೇಳ್ಬಿಟ್ಟು ಅಧಿಕಾರಿಗಳೆಲ್ಲರೂ PDOನ ಅಮಾನತಿನಲ್ಲಿ ಇಟ್ಟಿದ್ದಾರೆ. ಓಕೆ ಸರ್, ಈಗ ನೀವು ಸ್ಟೇಗೋಸ್ಕರ ಅಪ್ಲೈ ಮಾಡಿದಾರ, ಅದಕ್ಕೆ ಮೂಲ ಉದ್ದೇಶ ಏನು, ಕಾರಣ ಏನು ಸರ್? ಸರ್, ನಾವು ದಲಿತ ವಿರೋಧಿ ಅಲ್ಲ. ಖಂಡಿತ ಆ ಮಾತು ನಾವು ಕೇಳ್ತಾ ಇಲ್ಲ. ಯಾಕಂದ್ರೆ ಗೊತ್ತಾಗಬೇಕಲ್ವಾ, ಈಗ ಎಲ್ಲ ಕಡೆ ಏನ್ ಹೇಳ್ತಾ ಇದಾರೆ ದಲಿತ ವಿರೋಧಿ ಅಂತ ಹೇಳ್ತಾರೆ, ಅದು ಸಮಾಜಕ್ಕೆ ನಾವು ತಿಳಿಸ್ಬೇಕಲ್ವಾ, ಅದಕ್ಕೋಸ್ಕರ ಈ ಪ್ರಶ್ನೆ. ಈಗ ನಾವು ಸುಮಾರು VP ವಿಲೇಜ್ ಪಂಚಾಯತ್ ಇದ್ದಾಗಿಂದಲೂ ಕೂಡ ಅವರಿಗೆ ಅಧಿಕಾರ ಕೊಟ್ಕೊಂಡು ಬಂದಿದ್ರು. ನಾವು 14 ಬೋರ್ವೆಲ್ಲು ಇದೇ ಈರಪ್ಪನವ್ರ ಮುಖಂಡತ್ವದಲ್ಲಿ 14 ಬೋರ್ ಹಾಕಿದ್ವಿ. 14 ಬೋರು ಆ ಜಾತಿಗೆ ಕೊಟ್ಟಿದ್ವಿ. ಒಂದೊಂದು ಮನೆಗೆ 2 ಮನೆಗಳು ಗೌರ್ಮೆಂಟಿಂದ ಕೊಟ್ಟಿದ್ವಿ. ಆಮೇಲೆ ಇಲ್ಲಿ 10 ಮನೆ ಈ ಕಡೆ ಇದ್ದಾವೆ ದಲಿತರು. ಅಲ್ಲಿ ಯಾವ ದೇವಸ್ಥಾನ ಅಂತ
ಓಂ ಶಕ್ತಿ ದೇವಸ್ಥಾನಕ್ಕೆ 50-60 ಜಾಗ ಮೀಸಲಿಟ್ಟಿದ್ದಾರೆ ಇದೇ ಈರಪ್ಪನವ್ರ ನೇತೃತ್ವದಲ್ಲಿ. ಆಮೇಲೆ ಇಲ್ಲಿ ಅಂಬೇಡ್ಕರ್ ಭವನಕ್ಕಾಗಿ ಸುಮಾರು 2 ವರ್ಷಗಳ ಹಿಂದೆ 50-60 ಅಡಿ ಮೀಸಲಿಟ್ಟಿದ್ದಾರೆ, ನೀರ್ಗಂಡಿ ಮೀಸಲಿಟ್ಟಿದ್ದಾರೆ. ಇಷ್ಟೆಲ್ಲ ಅನುಕೂಲಗಳು ಮಾಡಿದ್ರು ಕೂಡ ನಾವು ಏಕಾಏಕಿ ಒಂದೇ ಸರಿ ಲೀಡರ್ಗಳಾಗ್ಬಿಡ್ಬೇಕು ಅಂತೇಳಿ ದೌರ್ಜನ್ಯವಾಗಿ ಇಲ್ಲಿ ಕಟ್ಟಕ್ ಬಂದಿದೆ. ಈಗ ಇನ್ನೊಂದು ವಾದ ಇದೆ ಸರ್, ಅವ್ರು ಬಂದ್ಬಿಟ್ಟು ನಮ್ಗೆ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ, ನಮ್ಮನ್ನ ಅಲ್ಲಿ ಬಿಟ್ಕೊಳಲ್ಲ ಇಲ್ಲಿ ಬಿಟ್ಕೊಂಡು ದೇವಸ್ಥಾನ ಒಳಗೆ ಬಿಡಲ್ಲ ಅಂತೆಲ್ಲ ಹೇಳ್ತಾ ಇದೆ. ಇದು ಎಷ್ಟು ಮಾತ್ರ ಸರಿ, ಎಷ್ಟು ಮಾತ್ರ ಸುಳ್ಳು ಸರ್? ಇದು 100% ಸುಳ್ಳು ಸರ್. ಈಗ ಎಲ್ಲಾ ದೇವಸ್ಥಾನಗಳಲ್ಲಿ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಈಗ ಚೌಡೇಶ್ವರಂ ದೇವಸ್ಥಾನ ಕಟ್ಟಿದ್ರು, ಅಲ್ಲಿ ನಾವು ಬರಬೇಡ್ರಿ ಅಂತೇಳಿ ನಾವು ಯಾವ ಜಾತಿಯವರು ಹೇಳಿಲ್ಲ. ಅವರೇ ಈ ಪೊಲೀಸ್ನವ್ರ ಮುಖಾಂತರ ಒಳಗಡೆ ಹೋಗಿ ಎಲ್ಲ ಇದು ಮಾಡಿದ್ದಾರೆ, ನಾವೇನು ವಿರೋಧ ಮಾಡಿಲ್ಲ. ಈಗ ಇನ್ನೊಂದು ನಿಮ್ಮ ಸುದ್ದಿವಾಹಿನಿ ಒಂದರಲ್ಲಿ ನೀವೊಂದು ಹೇಳಿಕೆ ಕೊಟ್ಟಿರ್ತೀರಾ, ನಮ್ದು ಯಾವುದೇ ತರ ಅಂತ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ನಮ್ದು ಯಾವುದೇ ತರ ಅಡ್ಡಿ ಇಲ್ಲ. ಯಾರೋ ಆ ವ್ಯಕ್ತಿ ಹೆಸರು ನನಗೂ ಸುನೀಲ್ ಅನ್ನೋ ವ್ಯಕ್ತಿ ಬಂದ್ಬಿಟ್ಟು ಈ ತರ ಊರ್ ತುಂಬಾ ಎಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಹತ್ರ ಸಾಲ 20-30 ಲಕ್ಷ ತಗೊಂಡ್ಬಿಟ್ಟಿದ್ದಾರೆ, ಅದೊಂದನ್ನ ಇದು ತಪ್ಸ್ಕೊಬೇಕಂತ ಹೇಳ್ಬಿಟ್ಟು ಈ ತರ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವು ಪುತ್ಥಳಿ ನಿರ್ಮಾಣ ಮಾಡ್ಲಿಕ್ಕೆ ನಮ್ದು ಯಾವುದೇ ತರ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ದೀರಾ. ಇದ್ರ ಸಾರಾಂಶ ಏನ್ ಸರ್? ಈಗ ಅವರು ಗ್ರಾಮ ಪಂಚಾಯತಿ ಮೆಂಬರನ್ನ ಅವರು ತಾಯಿನ ಮಾಡಿದ್ವಿ ಸರ್. 2 ಕ್ಯಾಂಡಿಡೇಟ್ ನಿಲ್ಸಿದ್ವಿ, ಜನರಲ್ ಕ್ಯಾಂಡಿಡೇಟ್ನ ಅವರೇ ಸೋಲಿಸಿದ್ರು. ನಾವು ಉದ್ದೇಶ ಭೇದ ಭಾವ ಇಟ್ಕೊಳ್ದೆ ಅವ್ರನ್ನ ಗೆಲ್ಸ್ಕೊಂಡು ಬಂದಿದ್ವಿ. ಆಗೇನ್ ಮಾಡಿದ್ವಿ, ಅವ್ರನ್ನ NREG ಕೆಲಸಗಳೆಲ್ಲ ಮಾಡ್ತಾ ಇದ್ವಿ, ಸುನಿಲ್ ಅಂತ ಯುವಕ. ಆಗ ನಾವು ನಮ್ಮ ಪಾರ್ಟಿಯಿಂದ ಗೆದ್ದಿದ್ದಾನೆ, ಅವನಿಗೇನಾದ್ರೂ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರು ನಮ್ಮವರೆಲ್ಲ ಸೇರಿ ಅವನಿಗೆ ಹಣದ ಸಹಾಯ ಮಾಡಿದ್ವಿ. ಕೈ ಬದಲಾಗಿ ಕೊಟ್ಟಿದ್ದಾರೆ, ಕೆಲವು ದಾಖಲೆಗಳು ಇಟ್ಕೊಂಡು ಕೊಟ್ಟಿದ್ದಾರೆ. ಅದನ್ನ ಹಿಂತಿರುಗಿಸ್ಕೊಡ್ಬೇಕು. ಸುಮಾರು 25-30-35 ಲಕ್ಷ ಓದುವರೆಗೂ ಸಾಲ ಕೊಟ್ಟಿದ್ದಾರೆ. ಅದು 100% ಸತ್ಯ. ಏನೇ ಮಾಡಿ ಈ ಹಣ ಅವ್ರಿಗೆ ತಿನ್ನಬೇಕು, ನಾನು ಅವ್ರಿಗೆ ಹಿಂದಿರುಗಿಸ್ಬಾರ್ದು ಅಂತೇಳ್ಬಿಟ್ಟು ಅವನು ಏನ್ ಮಾಡ್ಬಿಟ್ಟು ಉದ್ದೇಶಪೂರ್ವಕವಾಗಿ ಅವರ ಜನಾಂಗದವ್ರನ್ನ 3-4 ಜನ ಎತ್ಕಟ್ಟಿ ಏಕಾಏಕಿ ಬಂದು ಈ ಕೆಲಸ ಮಾಡಿರೋದು 100% ಸತ್ಯ ಸರ್. ಓಕೆ ಸರ್, ಈಗ 20-30 ಲಕ್ಷ ಅಂತ ಹೇಳ್ತಾ ಇದ್ದೀರಲ್ಲ, ಅದ್ರದ ಸಾಕ್ಷಿಗಳು ಏನೋ ನಿಮ್ ಕಡೆ ಇದೆಯಾ? ದಾಖಲೆಗಳು ಕೆಲವು ಇದಾವೆ, ಕೆಲವು ಕೈ ಸಾಲ ಕೊಟ್ಟಿದ್ದಾರೆ. ಇದು ನಮ್ಮ ಪ್ರಪಂಚ ನಂಬಿಕೆ ಮೇಲೆ ನಿಂತಿರೋದು. ಆ ನಂಬಿಕೆ ಮೇಲೆ ನಿಂತಿರೋದ್ರಿಂದ ನಾವು ಪ್ರಾಮಾಣಿಕವಾಗಿ ಕೈ ಬದಲು ಸಾಲ ಕೊಟ್ಟಿದ್ವಿ. ಕೆಲವು ಲಕ್ಷಗಳಿಗೆ ಆಧಾರ ಇದೆ. ಈಗ ಕೊನೆಯ ಮಾತು ಏನಿದೆ ಸರ್ ನಿಮ್ದು ಈ ವಿಚಾರದಲ್ಲಿ? ಈಗ ಇನ್ನೊಂದು ಉತ್ತರ ಕೊಡ್ಲಿಲ್ಲ ನೀವು. ಅದೇ ಇನ್ನೊಂದು ಹೇಳಿಕೆ ಕೊಟ್ಟಿದ್ದೀರಾ, ನಮ್ಮದು ಯಾವುದೇ ತರಂತ ಪುತ್ಥಳಿ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮದೇ ಆದಂತ ಯಾವ್ದು ತೊಂದರೆ ಇಲ್ಲ, ನಾವೇನು ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿಲ್ಲ ಅಂತ ಒಂದು ಚಾನಲ್ ಅಲ್ಲಿ ಹೇಳಿಕೆ ಕೊಟ್ಟಿದ್ರ. ಆ ಹೇಳಿಕೆಗೆ ಪ್ರತಿ ಉತ್ತರ ಸಿಗ್ಲಿಲ್ಲ ಸರ್. ನಾವು ಇಲ್ಲಿ ಪಬ್ಲಿಕ್ ಜಾಗ, ಇಲ್ಲಿ ಹಿಂದೆ ಇಲ್ಲಿ ಬೈರೇಗೌಡ ಸರ್ಕಲ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಇಲ್ಲಿ ಅಪಘಾತಗಳಾಗ್ತಾ ಇದ್ವು ಹಿಂದೆ. ಈ ಊರಿನ ಎಲ್ಲಾ ಮುಖಂಡರು ಸೇರಿ, ಎಲ್ಲಾ ಜನಾಂಗದವರು ಸೇರಿ ಅದನ್ನ ತೆರವು ಮಾಡಿ, ಜನಗಳು ದಟ್ಟಣೆ ಜಾಸ್ತಿ ಆಯ್ತು, ವೆಹಿಕಲ್ಸ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ತೆರವು ಮಾಡಿ ಆ ಬೈರೇಗೌಡರು ಫೋಟೋನ ಒಂದು ಗೋಡೆಗೆ ಮೆಚ್ಚಿಬಿಟ್ಟು ಬೈರೇಗೌಡ ಸರ್ಕಲ್ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಮಾಡಿದ್ವಿ. ಬೈರೇಗೌಡ ಸರ್ಕಲ್ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಮಾಡಿದ್ಮೇಲೆ ಒಂದು ಬೋರ್ಡ್ ಅನ್ನ ಒಂದು ಡೈರಿಗೆ ಅಂಟಿಸಿದ್ವಿ. ಇಲ್ಲಿ ಆವಾಗ ಎಲ್ಲಾ ಜನಾಂಗದವರು ಒಂದು ಕಡೆ ಕೂತ್ಕೊಂಡು ಈ ಸರ್ಕಲ್ ಅಲ್ಲಿ ಯಾವುದೇ ಜನಾಂಗದವರು ಯಾವುದೇ ಸ್ಟ್ಯಾಚ್ಯೂ ಇಡಂಗಿಲ್ಲ, ಬೋರ್ಡ್ ಕಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ. ಸುಮಾರು ಒಂದು 15 ವರ್ಷಗಳ ಹಿಂದೆನೆ. ಆಗ ಏನಾಯ್ತಂದ್ರೆ, ಈಗ ಯಾವುದೇ ಕೋಮ್ನವರು ಇಲ್ಲಿ ಕಟ್ಟಂಗಿಲ್ಲ. ಆದ್ರಿಂದ ಅವರು ಏನಾಯ್ತು, ಅಲ್ಲಿ ನೀರಿನ ಘಟಕ ಸ್ಥಾಪನೆ ಆಯ್ತು. ಅಲ್ಲಿ ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಇಲ್ಲಿ ಜಾಗ ಕಡಿಮೆ ಇದೆ, ನೀವು ಇಲ್ಲಿ ಕಟ್ಟಿದ್ರೆ ತೊಂದರೆ ಆಗುತ್ತೆ, ಅಲ್ಲಿ ನೀರಿನ ಘಟಕ ಬಿಟ್ಬಿಡಿ, ಶುದ್ಧ ನೀರಿನ ಘಟಕಕ್ಕೆ ಬಿಟ್ಬಿಡಿ, ಈಗ ನಿಮ್ಗೆ 50-60 ಜಾಗ ನಾನು ಕೊಡಿಸ್ಕೊಡೋ ಜವಾಬ್ದಾರಿ ನಮ್ದು ಅಂತ ಹೇಳ್ಬಿಟ್ಟು ನಾವು ಅವತ್ತು ತೀರ್ಮಾನ ತಗೊಂಡು ಈರಪ್ಪನವ್ರ ನೇತೃತ್ವದಲ್ಲಿ ಅಲ್ಲಿ 50-60 ಅಡಿಗಳು ಜಾಗ ಕೊಟ್ಟಿದ್ವಿ. ಆಗ ಅಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಿ ಸೂಕ್ತವಾಗಿರೋ ಜಾಗ, ಅದು ಅಂಬೇಡ್ಕರ್ ಸ್ಥಾಪನೆಗೂ ಆಗುತ್ತೆ, ಅಂಬೇಡ್ಕರ್ ಭವನಗೂ ಆಗುತ್ತೆ, ಎಲ್ಲಾ ಅನುಕೂಲಗಳು ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 20 ಮನೆಗಳವ್ರಿಗೆ ಅಲ್ಲಿ ಅನುಕೂಲ ಮಾಡಿ, ಅಲ್ಲಿ 10 ಮನೆಗಳಿರೋರಿಗೆ ಅಲ್ಲಿ ಓಂ ಶಕ್ತಿ ದೇವಸ್ಥಾನ ಅಲ್ಲಿ ಅನುಕೂಲ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಒಮ್ಮತವಾಗಿ ತೀರ್ಮಾನ ಮಾಡಿ ಅವ್ರಿಗೆ ಕೊಟ್ಟಿದ್ವಿ.
ಸರಿ ಸರ್, ಈಗ ಅಂಬೇಡ್ಕರ್ ಭವನ ವಿಚಾರಕ್ಕೆ ಬಂದ್ರೆ ಅದಕ್ಕೋಸ್ಕರ ಇದೊಂದು ಪ್ರಶ್ನೆ. ಇನ್ನೊಂದು ವಾದ ಇದೆ, ಅಂಬೇಡ್ಕರ್ ಭವನ ವಿಚಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಿಲ್ ಆಗಿದೆ, ಆ ಬಿಲ್ ಅನ್ನ ಬೇರೆ ಕಡೆಗೆ ಬಳಸ್ಕೊಂಡಿದ್ದಾರೆ, ಅಂಬೇಡ್ಕರ್ ಭವನಕ್ಕೆ ಬಳಸಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಾದ ಇದೆ. ಈಗ ಅದು ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ.